ನಮಸ್ತೆ ಫ್ರೆಂಡ್ಸ್. ಇತ್ತೀಚಿನ ದಿನದಲ್ಲಿ ಎಲ್ಲ ಅಡುಗೆ ಎಣ್ಣೆ ಬಳಸೋರು 100, 120, 150, 130 ಈ ಥರ ಅಂಗಡಿಯಲ್ಲಿ ಸಿಗೋಂಥ ಎಣ್ಣೆ ಬಳಸ್ತಾ ಇದ್ದೀವಿ. ಸನ್ಫ್ಲವರ್ ಆಯಿಲ್ ಆಗ್ಬೋದು, ಕಡಲೆಕಾಯಿ ಎಣ್ಣೆ ಆಗ್ಬೋದು, ಈ ಥರ ಯಾವುದೇ ಅಡುಗೆ ಎಣ್ಣೆ ಆಗ್ಬೋದು. 150, 120, 140 ವಿವಿಧ ಬ್ರ್ಯಾಂಡ್ಗಳು ಇದ್ರ ರೇಟಲ್ಲಿ ಸಿಗ್ತಾ ಇರ್ತವೆ. ಈಗ ಕೊಬ್ಬರಿ ಎಣ್ಣೆ ಲೆಕ್ಕ ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಅಂಗಡೀಲಿ ಒಂದು ಈಗಿನ ರೇಟಲ್ಲಿ ಪ್ರಕಾರ ನಿಮಗೆ ಅಂಗಡಿಲಿ ಸಿಗೋದೊಂದು 300, 350ಕ್ಕೆ ಸಿಗ್ಬೋದು. ಈಗ 1 ಲೀಟ್ರ್ ನಾವು ಕೊಬ್ಬರಿ ಎಣ್ಣೆ ಮಾಡಬೇಕು ಅಂದರೆ ನಮಗೆ ಮಿನಿಮಮ್ಮು 1.6 ಅಂದರೆ 1 kg 600 ಗ್ರಾಮ್ ಬೇಕಾಗುತ್ತೆ ಕೊಬ್ಬರಿ. ಈಗಿನ ರೇಟಲ್ಲಿ 280ರಿಂದ 300 ಕೊಬ್ಬರಿ ಇದೆ. ಆ ರೇಂಜಲ್ಲಿ ನಾವು ಅರಿಯೋಕ್ಕೆ ಹೋದರೆ 480 ರೂಪಾಯಿ ಕೊಬ್ಬರಿನೇ ಬೇಕು. ಅರಿಯೋ ಚಾರ್ಜು, ಬಾಟಲ್ ಚಾರ್ಜು, ಲೇಬರು ಎಲ್ಲ ಕನ್ಸಿಡರ್ ಮಾಡಿದ್ರೆ 600 ರೂಪಾಯಿವರೆಗೂ ಹೋಗುತ್ತೆ 1 ಲೀಟ್ರು. ಈಗ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನಿಮಗೆ ಹೇಗೆ ಸಿಗುತ್ತೆ ಇದು ಎಣ್ಣೆ ಕಡಿಮೆಗೆ. ಈಗ ಸನ್ಫ್ಲವರ್ ಆಯಿಲ್ ಆಗ್ಬೋದು. ಸನ್ಫ್ಲವರ್ ಬೀಜ ತುಂಬ ರೇಟ್ ಜಾಸ್ತಿ ಇದೆ. ಅದನ್ನು 140, ಕೆಲವೊಂದು ಬ್ರ್ಯಾಂಡ್ಗಳು 120 ಕೊಡ್ತಾ ಇದ್ದಾರೆ. ಆ ಸನ್ಫ್ಲವರು ಮಿನಿಮಮ್ ಒಂದು 3 kg ಬೇಕು 1 ಲೀಟ್ರ್ ಎಣ್ಣೆ ಬರೋಕ್ಕೆ. ಹಾಗಾಗಿ ಅದು ಶುದ್ಧವಾದದ್ದಲ್ಲ. ಶುದ್ಧವಾದ ಎಣ್ಣೆ ಬೇಕು ಅಂದರೆ ನಮ್ಮ ಹತ್ರ ಸಿಗುತ್ತೆ. ಗಾಣದಲ್ಲಿ ಅರ್ದೆ, ನಮ್ಮದೇ ಗಾಣದಲ್ಲಿ ಅರ್ದಿರೋ ಅಂಥದ್ದು ನಮ್ಮದೇ ಕೊಬ್ಬರಿ, ನಾವು ತೋಟದಲ್ಲಿ ಬೆಳೆಯೋ ಕೊಬ್ಬರಿ. ನೋಡಿ, ಪರಿಶುದ್ಧತೆ ನೀವೇ ನೋಡ್ಕೋಬೋದು. ಹರಳೆಣ್ಣೆ ಸಿಗುತ್ತೆ, ಇದು ಗಾಣದಲ್ಲಿ ಅರ್ದಿರೋ ಅಂಥದ್ದು ಕೊಬ್ಬರಿ ಎಣ್ಣೆ. ಕಡಲೆಕಾಯಿ ಎಣ್ಣೆ ಸಿಗುತ್ತೆ ನಿಮಗೆ 5 ಲೀಟ್ರು, 1 ಲೀಟ್ರು, ಅರ್ಧ ಲೀಟ್ರು, 20 ಲೀಟ್ರು, ಈ ಥರ ನಿಮಗೆ ಕ್ವಾಂಟಿಟಿ ಯಾವುದು ಬೇಕು ಸಿಗುತ್ತೆ. ಡೆಲಿವರಿನೂ ಅವೈಲೇಬಲ್ ಇದೆ. ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. 600 ರೂಪಾಯಿ ಲೀಟ್ರು. ಹಾಗೆ ನಿಮಗೆ ಯಾವ ಎಲ್ಲಿ ನಿಮ್ಮ ಲೊಕೇಶನ್ನು ಅದರ ಮೇಲೆ ರೇಟು ಡಿಫ್ರೆನ್ಸ್ ಆಗುತ್ತೆ. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.